ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನಾನು ರೀಸೆಂಟಾಗಿ ವರಮಹಾಲಕ್ಷ್ಮಿ ಹಬ್ಬದ್ದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಅದೇನೋ ಟೆಕ್ನಿಕಲ್ ಇಶ್ಯೂ ಆಗಿಬಿಟ್ಟು ನೋಟಿಫಿಕೇಷನ್ ಯಾರಿಗೂ ಹೋಗಿಲ್ಲ ಆ ವಿಡಿಯೋದು. ಆ್ಯಂಡ್ ಅದರದ್ದು ಕಮೆಂಟ್ ಸೆಕ್ಷನ್ ಏನಿದೆಯಲ್ಲ ಆ ವಿಡಿಯೋಗೆ ಆಫ್ ಆಗಿಬಿಟ್ಟಿದೆ. ಸೊ ನಾನು ನಿನ್ನೆ ನೋಡಿಕೊಂಡು ಆನ್ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಟಿಫಿಕೇಷನ್ ಬಂದಿತ್ತಾ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ್ದು ಅಂತ ನನಗೆ ಒಂದ್ಸರಿ ತಿಳಿಸಿ. ಯಾಕಂದರೆ ಏನಾದರೂ ಪ್ರಾಬ್ಲಮ್ ಇದೆನಾ ಚಾನಲಲ್ಲಿ ಅಂತೇಳಿ ನಾನು ಚೆಕ್ ಮಾಡ್ಕೋಬೇಕಾಗಿದೆ. ಸೊ ಮರೀದೇನೆ ಯಾರಿಗಾದ್ರೂ ನೋಟಿಫಿಕೇಷನ್ ಬಂದಿದೆನಾ ಇಲ್ಲ ನಿಮಗೂ ಬಂದಿಲ್ವಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಒಳ್ಳೆ ರೆಸಿಪೀಸ್ ಇದ್ದಾವೆ ಆ್ಯಂಡ್ ಮೇಯ್ನಾಗಿ ಟಿಪ್ಸ್ ಇದ್ದಾವೆ. ಏನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಳ್ಳೋರಿಗೆ, ನೆಕ್ಸ್ಟು ಹೆಲ್ದಿಯಾಗಿ ನಾವು ಯಾವ ಥರ ಬ್ಯಾಲೆನ್ಸ್ಡಾಗಿ ತೊಗೋಬೇಕು ಮೀಲ್ಸ್ನ, ಯಾವ ಥರ ಮ್ಯಾನೇಜ್ ಮಾಡ್ಕೋಬೇಕು ನಮ್ಮ ವೆಯ್ಟ್ ಲಾಸ್ನ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಮೇಯ್ನಾಗಿ ಯಾರೆಲ್ಲ ಹೌಸ್ ವೈಫ್ಸ್ ಇರ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಸೊ ಬನ್ನಿ. ಆ್ಯಂಡ್ ನಿನ್ನೆ ವಿಡಿಯೋಲ್ಲಿ ಒಂದು ಡ್ರಿಂಕ್ ತೋರಿಸಿದ್ದೆ, ಅಂದರೆ ಕಲೋಂಜಿ ಸೀಡ್ಸಿಂದ ನಾವು ಅದನ್ನು ವೆಯ್ಟ್ ಲಾಸ್ ಆಗೋದಕ್ಕೆ, ಇಂಚ್ ಲಾಸ್ ಆಗೋದಕ್ಕೆ, ಅದೇ ಥರ ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡುತ್ತೆ. ಆ ಥರ ಒಂದು ಏನು ಇಂಗ್ರೀಡಿಯೆಂಟ್ ನಾನು ನಿಮಗೆ ತೋರಿಸಿದ್ದೆ. ಅಂದರೆ ಅದನ್ನು ಯಾವ ಥರ ನಾನು ತೊಗೊಂಡಿದ್ದೀನಿ, ನನಗೆ ಯಾವ ಥರ ವರ್ಕ್ ಆಯಿತು ಅನ್ನೋದನ್ನ ಶೇರ್ ಮಾಡಿದ್ನಲ್ಲ. ಅದಕ್ಕೆ ತುಂಬ ಜನ ಕಮೆಂಟ್ಸ್ ಅಂದರೆ ಡೌಟ್ಸ್ ಕೇಳಿದ್ದೀರಾ. ನಮಗೆ ಆ ಥರ ಹೆಲ್ತ್ ಇಶ್ಯೂಸ್ ಇದೆ, ಈ ಥರ ಹೆಲ್ತ್ ಇಶ್ಯೂಸ್ ಇದೆ ಅಂತ ನಾನು ಅದನ್ನು ಮೆನ್ಷನ್ ಮಾಡಿದ್ದೆ. ಅದು ಬಂದುಬಿಟ್ಟು ಕಲೋಂಜಿ ಸೀಡ್ಸು ಹೀಟಿಂಗ್ ಎಫೆಕ್ಟ್ ಕೊಡುತ್ತೆ. ಸೊ ಹಾಗಾಗಿ ಯಾರ್ದು ಬಾಡಿ ತುಂಬಾ ಹೀಟ್ ಇರುತ್ತೆ ಸೊ ಅಂಥವರು ತೊಗೊಳೋದು ಬೇಡ. ನೀವು ಆಲ್ಟರ್ನೇಟಿವ್ ಡೇಸಲ್ಲಿ ಬೇಕಿದ್ದರೆ ತೊಗೋಬೋದು. ವಾರದಲ್ಲಿ ಒಂದು 2-3 ಸಲ ಬೇಕಿದ್ದರೆ ತೊಗೋಬೋದು. ಆ್ಯಂಡ್ ನೆಕ್ಸ್ಟು ಪ್ರೆಗ್ನೆಂಟ್ ಇರೋರು ಅವಾಯ್ಡ್ ಮಾಡಿ ಅಂತ ಹೇಳಿದ್ದೆ. ಸೊ ಅವ್ರು ಬಿಟ್ಟು ಇನ್ನು ಬೇರೆ ಯಾವುದೇ ಥರದ ಹೆಲ್ತ್ ಇಶ್ಯೂಸ್ ಇದ್ರೂ ಏನೂ ತೊಂದರೆ ಆಗೋದಿಲ್ಲ, ತೊಗೋಬೋದು. ನಾನು ಏನೇ ಒಂದು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತಂದರೆ ಅದ್ರ ಬಗ್ಗೆ ನಾನು ಸಾಕಷ್ಟು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ಆಮೇಲೆ ನಿಮಗೆ ವೀಡಿಯೋಸಲ್ಲಿ ಶೇರ್ ಮಾಡಿರ್ತೀನಿ. ಆ್ಯಂಡ್ ಇನ್ನೂ ಕೆಲವ್ರು ಏನು ಕೇಳಿದರು ಅಂದರೆ, ನಾವು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀವಿ ಮಗುಗೆ, ನಮಗೆ ಬೇಬಿ ಇದೆ, ನಾವು ತೊಗೋಬೋದೋ ಕಲೋಂಜಿ ಸೀಡ್ಸ್ ಅಂತ. ಸೊ ನಾನು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ ಮಗುಗೆ. ನಾನು ಆ್ಯಕ್ಚುಲಿ ನಿನ್ನೆ ಹೇಳೋದು ಮರ್ತೋಗಿದ್ದೆ ಅನಿಸುತ್ತೆ. ಅದಕ್ಕೇನೂ ತೊಂದರೆ ಇಲ್ಲ, ಆರಾಮಾಗಿ ತೊಗೊಳ್ಬೋದು. ಈವನ್ ಕಲೋಂಜಿ ಸೀಡ್ಸ್ನ ಹೇರ್ ಗ್ರೋತ್ ಅಂದರೆ ಹೇರ್ ಫಾಲ್ ಎಲ್ಲ ಆಗ್ತಿರುತ್ತೆ ಆ್ಯಂಡ್ ಚೆನ್ನಾಗಿ ದಟ್ಟವಾಗಿ ಹೇರ್ ಬರಬೇಕು ಅಂತ ಅಂದ್ಕೊಳ್ಳೋರಿಗೆ ಈವನ್ ಈ ಕಲೋಂಜಿ ಸೀಡ್ಸಿಂದು ಆಯಿಲೂ ಬರುತ್ತೆ. ಆ್ಯಂಡ್ ಈ ಸೀಡ್ಸ್ನೆಲ್ಲ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಕೊಬ್ಬರಿ ಎಣ್ಣೆಯಲ್ಲೆಲ್ಲ ಕಾಸ್ಕೊಂಡು ತಲೆಗೂ ಹೇರ್ ಆಯಿಲ್ನೆಲ್ಲ ಅಪ್ಲೈ ಮಾಡ್ಕೊಳ್ತಾರೆ. ಸೊ ಇದರಿಂದನೂ ಏನಾಗುತ್ತೆ ಅಂದರೆ ಕೂದಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈವನ್ ನಾನು ಇದನ್ನು ಹೇರ್ ಪ್ಯಾಕ್ ಆಗೂ ಯೂಸ್ ಮಾಡಿದ್ದೀನಿ. ನಿಮ್ಮ ಹಳೇ ವೀಡಿಯೋಸ್ ಎಲ್ಲ ನೋಡಿದರೆ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಇದರಿಂದ ನನಗೆ ಬಾಲ್ಡ್ ಪ್ಯಾಚಸ್ ಏನಾಗುತ್ತಲ್ಲ, ಡೆಲಿವರಿ ಆದಮೇಲೆ ಸ್ವಲ್ಪ ತುಂಬ ಸಿವಿಯರಾಗಿ ಹೇರ್ ಫಾಲ್ ಆಗಿಬಿಟ್ಟು ಸ್ವಲ್ಪ ಮುಂದ್ಗಡೆ ಎಲ್ಲ ಈ ಥರ ಕೂದಲೆಲ್ಲ ಉದುರೋಗಿರೋ ಥರ ಆಗುತ್ತಲ್ಲ, ಅದನ್ನೆಲ್ಲ ಕ್ಯೂರ್ ಮಾಡೋವಂಥ ಪವರ್ ಇರುತ್ತೆ. ಸೊ ನಿಮಗೆ ಹೇರ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋಕ್ಕಾದ್ರೆ ಹೇರ್ ಪ್ಯಾಕ್ ಅಥವಾ ಹೇರ್ ಆಯಿಲು ಈ ಥರ ಏನು ಕಲೋಂಜಿ ಸೀಡ್ಸ್ನ ಯೂಸ್ ಮಾಡ್ಬೋದು. ಲಿಂಕ್ ಕೇಳಿದ್ರಿ, ಅಂದರೆ ನಾವು ಎಲ್ಲಿ ಸಿಗುತ್ತೆ ಇದೆ ಅಂತ. ನಾರ್ಮಲ್ ಲೋಕಲ್ ಶಾಪ್ಸಲ್ಲೇ ಸಿಗುತ್ತೆ, ಗ್ರಾಸರಿ ಶಾಪ್ಸಲ್ಲಿ, ದಿನಸಿ ಅಂಗಡಿಗಳಲ್ಲಿ. ಇಲ್ಲ ಲಿಂಕ್ ಬೇಕಿದ್ದರೆ ಆನ್ಲೈನಲ್ಲಿ ತರಿಸ್ಕೋಬೇಕು ಅಂತಂದರೆ ಅಫೋರ್ಡಬಲ್ ಪ್ರೈಸೇ, ಒಂದು 100 ರುಪೀಸ್ಗೆ ಒಂದು ಪಾಕೆಟ್ ಬರುತ್ತೆ. ಸೊ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಈ ಡ್ರಿಂಕ್ನ ತೊಗೊಂಡಾದ್ಮೇಲೆ ಹೇಳಿದ್ನಲ್ಲ 45 ಮಿನಿಟ್ಸ್ ಮಿನಿಮಮ್ 45 ಮಿನಿಟ್ಸ್ ಗ್ಯಾಪ್ ಕೊಟ್ಟಿರ್ತೀನಿ. ನೆಕ್ಸ್ಟು ಬಂದುಬಿಟ್ಟು ಇಲ್ಲಿ ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದೆ ಅಂದರೆ, ಹೌಸ್ ವೈಫ್ಗೆ ಇದೇ ಪ್ರಾಬ್ಲಮ್ ಆಗ್ತಿರುತ್ತೆ. ನಮಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಬಟ್ ಮನೇಲೆಲ್ಲ ಮಾಡುವಂಥ ಅಡುಗೆಗಳನ್ನೇ ಅವಲಕ್ಕಿ, ಉಪ್ಪಿಟ್ಟು ಮತ್ತು ದೋಸೆ ಇವುಗಳನ್ನೇ ಮಾಡ್ತಾ ಇರ್ತೀವಿ. ನಮಗಂತೇಳಿ ಮಾಡ್ಕೊಂಡು ತೊಗೊಳೋದಕ್ಕಾಗೋದಿಲ್ಲ. ಸೊ ನಾವು ಹೆಂಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು, ನಮಗೆ ಸ್ಮೂತಿಗಳನ್ನೆಲ್ಲ ತೊಗೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ನೀವು ತಿನ್ನೋದ್ರಲ್ಲೇ ಸ್ವಲ್ಪ ಆಲ್ಟರ್ ಮಾಡ್ಕೊಂಬಿಟ್ಟು ಅದನ್ನು ನೀವು ತೊಗೊಂಡಾಗ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮಗೆ ಜಾಸ್ತಿ ಕೆಲಸನೂ ಇರೋದಿಲ್ಲ. ಸೊ ಅದೇ ಥರ ನಾನು ಎಷ್ಟೊಂದು ವೀಡಿಯೋಸ್ಗಳಲ್ಲಿ ನಿಮಗೆ ಟಿಪ್ಸ್ ಕೊಡ್ತಾ ಬಂದಿದ್ದೀನಿ, ಯಾವ ಥರ ನಾವು ಮ್ಯಾನೇಜ್ ಮಾಡ್ಬೋದು ಅಂತ. ಅದೇ ಥರದ್ದು ಇಲ್ಲಿ ಒಂದು ಟಿಪ್ ಹೇಳ್ತೀನಿ ನೋಡಿ. ನಾನಿಲ್ಲಿ ಮನೆಯಲ್ಲಿ ಎಲ್ಲರಿಗೂ ಉಪ್ಪಿಟ್ಟು ಮಾಡಿದ್ದೆ. ಸೊ ನಾನೇನು ಮಾಡಿಕೊಂಡೆ ಅಂತಂದರೆ, ಅದೇ ಉಪ್ಪಿಟ್ಟಿಗೆ ನಾನು ಒಂದು ಇಡಿಯಷ್ಟು ಹೆಸರು ಕಾಳು ಏನಿರುತ್ತಲ್ಲ, ನೆನೆಸಿಟ್ಟಿರೋ ಹೆಸರು ಕಾಳು ಏನೂ ಇಲ್ಲ, ಅವಾಗಿಂದವಾಗೆ ಹೆಸರು ಕಾಳನ್ನ ತೊಗೊಂಡ್ಬಿಟ್ಟು ಒಂದು 2-3 ವಿಷಲ್ ಸೊ ನೋಡಿಕೊಂಡು ಕುದಿಸ್ಕೊಳ್ಳಿ. ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಆ ಹೆಸರು ಕಾಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದು ಪೋರ್ಷನ್ ಆಗಿ ಪ್ರೋಟೀನ್ಗೋಸ್ಕರ ತೊಗೊಂಡಿದ್ದೀನಿ. ನಮ್ಮೆಲ್ಲರಿಗೂ ಗೊತ್ತೇ ಇದೆ ಹೆಸರು ಕಾಳಲ್ಲಿ ನಮಗೆ ಹೈ ಪ್ರೋಟೀನ್ ಸಿಗುತ್ತೆ. ಸೊ ವೆಯ್ಟ್ ಲಾಸ್ ಟೈಮಲ್ಲಿ ಅಥವಾ ನಮಗೆ ಫಿಟ್ ಆಗಿರಬೇಕು ಅಂದ್ಕೊಂಡವ್ರಿಗೆ ಪ್ರೋಟೀನ್ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸಿದ್ದೀನಿ.
ಸೊ ಈ ಥರ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ತೊಗೊಳ್ಳಿ. ಪ್ರೋಟೀನ್ ಇಲ್ಲಿ ಹೆಸರು ಕಾಳು ಬದಲಾಗಿ ನೀವು ಸೋಯಾ ಚಂಕ್ಸ್ನ ತೊಗೋಬೋದು, ಅಥವಾ ಪನ್ನೀರ್ನ ತೊಗೋಬೋದು, ಅಥವಾ ಬೇರೆ ಕಾಳುಗಳನ್ನ ಕುದಿಸ್ಕೊಂಡಿರೋಂಥ ಕಾಳುಗಳನ್ನ ತೊಗೋಬೋದು. ಸೊ ಆ್ಯಸ್ ಎ ಪ್ರೋಟೀನ್ ಸೋರ್ಸ್ ನಮಗೆ ಪ್ರೋಟೀನ್ ಸಿಗಬೇಕು ಅಷ್ಟೇ. ಎವ್ರಿ ಮೀಲಲ್ಲಿ ಒಂದು ಪೋರ್ಷನ್ ಪ್ರೋಟೀನ್ ಇರೋ ಥರ ನೋಡ್ಕೊಳ್ಳಿ. ಮನೇಲಿ ಎಲ್ಲರೂ ಇದ್ರಲ್ಲ, ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋದಾಗಿರ್ಬೋದು, ಅಥವಾ ಏನಾದರೂ ಟಿ ವಿ ನೋಡೋದು, ಫಿಲಿಮ್ಸ್ಗಳು ನೋಡೋದು ತುಂಬ ಚೆನ್ನಾಗಿರುತ್ತೆ. ನನಗಂತೂ ಈ ಥರ ಎಲ್ಲರೂ ಬಂದಾಗ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದೇ ಏನೋ ಒಂಥರ ಖುಷಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ರೊಟ್ಟಿ ನೀವು ಎಷ್ಟೊಂದು ಜನ ಕೇಳ್ತಿರ್ತೀರ ಜೋಳದ ರೊಟ್ಟಿ ಮಾಡೋದು ತೋರಿಸಿ ಅಂತ. ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ, ಜೋಳದ ರೊಟ್ಟಿ ನಾನು ಮಾಡಲ್ಲ, ನಮ್ಮ ಮನೆಯಲ್ಲಿ ಮೇಡ್ ಬರ್ತಾರಲ್ಲ, ಸೊ ಅವರು ಮಾಡೋದು ಜೋಳದ ರೊಟ್ಟಿ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ಎಷ್ಟೊಂದು ಜನ ನೀವು ಜೋಳದ ಜೊತೆಗೆ ಹಿಟ್ಟು ಮಾಡಿಸ್ಬೇಕಾದ್ರೆ ಅಕ್ಕಿನೂ ಹಾಕ್ತೀರಾ ಅಂತ ಕೇಳಿದ್ರಲ್ಲ, ಅಕ್ಕಿ ಏನೂ ಹಾಕೋದಿಲ್ಲ. ಬೇಕಿದ್ರೆ ನಿಮಗೆ ಓಟ್ಸ್ ಬೇಕಿದ್ರೆ ಮಿಕ್ಸ್ ಮಾಡಿಕೊಂಡು ನೀವು ಜೋಳದ ಹಿಟ್ಟನ್ನ ಮಾಡಿಸ್ಕೋಬೋದು. ನಾನು ಸಜ್ಜೆಗೆ ಮಾತ್ರ ಓಟ್ಸ್ನ ಹಾಕ್ಕೊಳ್ತೀನಿ, ರೋಲ್ಡ್ ಓಟ್ಸು, ಜೋಳಕ್ಕೇನು ಹಾಕ್ಸ್ಕೊಳ್ಳೋದಿಲ್ಲ. ನನಗೆ ಯೂಶ್ವಲಿ ಕೇಳೋದೇನಂತಂದರೆ, ನಾವು ದಿನ ರೊಟ್ಟಿನೇ ತೊಗೊತೀವಿ ಆದ್ರೂ ನಮಗೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ. ಸೊ ಅದು ಯಾಕೆ ವೆಯ್ಟ್ ಲಾಸ್ ಆಗಲ್ಲ ಅಂತಂದರೆ, ರೊಟ್ಟಿ ತೊಗೊಂಡ್ರು ನಾವು ಪೋರ್ಷನ್ ಕಂಟ್ರೋಲ್ ಇರಬೇಕು. ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದಾಗ ಒಂದೇ ಒಂದು ರೊಟ್ಟಿ ತೊಗೋಬೇಕು. ಸೊ ರೊಟ್ಟಿನೂ ಇಷ್ಟು ಅಗಲ ಇರುತ್ತಲ್ಲ, ಸೊ ಆರಾಮಾಗಿ ಒಂದು ರೊಟ್ಟಿ ಕರೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗಿರೋದು ಪಲ್ಯ, ಸೊಪ್ಪು ಮತ್ತು ಸಲಾಡ್ ಆಗಿರ್ಬೋದು, ಪಲ್ಯಗಳಾಗಿರ್ಬೋದು, ಸ್ವಲ್ಪ ಆಯಿಲ್ ಕಡಿಮೆ ಹಾಕಿ ಮಾಡ್ಕೊಂಡಿರುವಂಥ ಈ ಥರ ತರಕಾರಿ ಮತ್ತು ಪ್ರೋಟೀನ್ ಅಂಶ ಇರುವಂಥದ್ದು ಕಾಳುಗಳನ್ನ ಹೆಚ್ಚಾಗಿ ತೊಗೋಬೇಕು. ಸೊ ನೀವು ಈ ರೊಟ್ಟಿದು ಮತ್ತು ಮುದ್ದೆ ಆಗಿರ್ಬೋದು, ಏನೇ ಆಗಿರ್ಬೋದು, ಪೋರ್ಷನ್ನ ನೀವು ಗಮನದಲ್ಲಿ ಇಟ್ಕೊಂಡು ವೆಯ್ಟ್ ಲಾಸ್ ಟೈಮಲ್ಲಿ ನೀವು ತೊಗೊಂಡಾಗ, ಸೊ ಸ್ಪೆಷಲಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಪೋರ್ಷನ್ ಕಂಟ್ರೋಲ್ ಇರಬೇಕು. ಅದೇ ನೀವು ನಿಮ್ಮ ಗೋಲ್ ರೀಚ್ ಆದಮೇಲೆ, ನಿಮ್ಮ ಟಾರ್ಗೆಟ್ ರೀಚ್ ಆದಮೇಲೆ, ಅವಾಗ ನೀವೇನು ವೆಯ್ಟ್ನ ಮೇಂಟೈನ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಲ್ಲ, ಆ ಟೈಮಲ್ಲಿ ಬೇಕಿದ್ರೆ ನೀವು ಆರಾಮಾಗಿ ಜೋಳದ ರೊಟ್ಟಿ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಪೋರ್ಷನ್ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಹೆಲ್ದಿ ರೊಟೀನ್ನ ಫಾಲೋ ಮಾಡಬೇಕು. ಸೊ ಈ ಥರ ಒಂದು ಟಿಪ್ನ ನೀವು ಫಾಲೋ ಮಾಡಿದರೆ ಲೈಫ್ ಲಾಂಗ್ ನಿಮಗೆ ಮತ್ತೆ ವೆಯ್ಟ್ ಗೇನ್ ಆಗೋದಿಲ್ಲ ಆ್ಯಂಡ್ ಫಿಟ್ಟಾಗಿ ಇರ್ಬೋದು. ಸೊ ಇವತ್ತು ಮಧ್ಯಾಹ್ನ ಲಂಚ್ಗೆ ಜೋಳದ ರೊಟ್ಟಿ ಜೊತೆ ನಾನೇನು ಮಾಡ್ಕೊಂಡಿದ್ದೀನಿ ಅಂತಂದರೆ, ಮನೇಲಿ ಎಲ್ಲರಿಗೂ ಕ್ಯಾಬೇಜ್ ಫ್ರೈ ಮಾಡಿದ್ದೆ. ಸೊ ಅವ್ರಿಗೆ ಇದರಲ್ಲಿ ಹೆಸರು ಕಾಳು ಹಾಕಿ ಮಾಡ್ತೀನಿ ಅಂದರೆ ಕೆಲವೊಬ್ರು ಇಷ್ಟಪಡ್ತಾರೆ, ಇನ್ನು ಕೆಲವೊಬ್ರು ಇಷ್ಟಪಡೋದಿಲ್ಲ ಆ ಥರ. ಸೊ ಅದಕ್ಕೆ ನಾನು ಸ್ವಲ್ಪ ಕ್ಯಾಬೇಜ್ನ ತೆಗೆದಿಟ್ಕೊಂಡು ಅದಕ್ಕೆ ಮಾತ್ರ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪ್ರೋಟೀನ್ಗೋಸ್ಕರ ಏನು ಬೆಳಗ್ಗೆ ನಾನು ಕುದಿಸಿಟ್ಕೊಂಡಿರೋಂಥ ಹೆಸರು ಕಾಳಿತ್ತಲ್ಲ, ಅದನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ನಾನು ಈ ಕ್ಯಾಬೇಜ್ ಹೆಸರು ಕಾಳಿನ ಫ್ರೈ ಮಾಡ್ಕೊಂಡಿದ್ದೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ನಾರ್ಮಲ್ ಬರೀ ಕ್ಯಾಬೇಜ್ ಪಲ್ಯ ತೊಗೊಳೋದಕ್ಕಿಂತ ಈ ಥರ ತೊಗೊಂಡು ಮಾಡ್ಕೊಂಡು ನೋಡಿ, ಸಖತ್ ಟೇಸ್ಟ್ ಇರುತ್ತೆ. ನಾನೇನು ಮಾಡ್ಕೊಂಡಿದ್ದೆ ಅಂದರೆ, ಕೆಲವೊಂದು ಸಲ ಮೊಳಕೆ ಬರೆಸಿರೋಂಥ ಹೆಸರು ಕಾಳನ್ನ ಹಾಕ್ಬಿಟ್ಟು ಈ ಕ್ಯಾಬೇಜ್ ಪಲ್ಯ ಮಾಡ್ಕೊಂಡಿದ್ದೀನಿ. ನಾನು ಅದಕ್ಕಿಂತ ಟೇಸ್ಟ್ ಈ ಥರ ಇಷ್ಟ ಆಯಿತು. ಬರೀ ಹೆಸರು ಕಾಳನ್ನ ಕುಕ್ಕರಲ್ಲಿ ಹಾಕಿಬಿಟ್ಟು ವಿಷಲ್ ಹೊಡೆಸ್ಕೊಂಡು, ಒಂದು 2 ರಿಂದ 3 ವಿಷಲ್ ಹೊಡೆಸ್ಕೊಂಡು, ಅದನ್ನು ನಾವು ಈ ಥರ ಪಲ್ಯಗಳಲ್ಲಿ ಮಿಕ್ಸ್ ಮಾಡಿಕೊಂಡು ಪಲ್ಯಗಳನ್ನ ಮಾಡಿಕೊಂಡಾಗ ಟೇಸ್ಟ್ ತುಂಬಾ ಡಿಫ್ರೆಂಟ್ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು ನನಗೆ. ಈ ಕ್ಯಾಬೇಜ್ ಹೆಸರು ಕಾಳು ಪಲ್ಯಗೆ ಏನೇನೆಲ್ಲ ಹಾಕಿದ್ದೀನಿ, ಯಾವ ಥರ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ, ಮತ್ತು ಎಕ್ಸ್ಪ್ಲೈನ್ ಮಾಡೋದಕ್ಕೇನೋ ಹೋಗಲಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಮತ್ತೇನಪ್ಪ ಹಾಗಲಕಾಯಿ ಲಾಸ್ಟ್ ವಿಡಿಯೋಲ್ಲೇ ನೋಡಿರೋದು ಮತ್ತೆ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀರಾ. ಏನು ಅಂದರೆ, ಲಾಸ್ಟ್ ಟೈಮ್ ಮಾಡಿದ್ನಲ್ಲ, ತುಂಬಾ ಇಷ್ಟ ಆಯಿತು. ಮನೇಲಿ ಎಲ್ಲರಿಗೂ ತುಂಬ ಟೇಸ್ಟಿಯಾಗಿ ತುಂಬ ಸಖತ್ತಾಗಿ ಬಂದಿತ್ತು. ಹೇಳಿದ್ನಲ್ಲ, ಹಾಗಲಕಾಯಿ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ಏರ್ ಫ್ರೈ ಇಲ್ಲದೆ ಇದ್ದವರು ನಾರ್ಮಲ್ ಪ್ಯಾನಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು, ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಅದನ್ನು ನೀವು ಶಾಲೋ ಫ್ರೈ ಥರ ಮಾಡ್ಕೊಳ್ಳಿ. ಅದೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಏರ್ ಫ್ರೈಯಲ್ಲಿ ಯೂಸ್ ಮಾಡೋದ್ರಿಂದ ಆಯಿಲ್ ಅಪ್ಲೈನೇ ಮಾಡಿಲ್ಲ, ಜಸ್ಟ್ ಒಂದು 2-3 ಡ್ರಾಪ್ಸ್ ಹಾಕ್ಬಿಟ್ಟು ನಾವು ಅದನ್ನು ಫ್ರೈ ಮಾಡ್ಕೊಂಡಿರೋದು. ಸೊ ಇದಕ್ಕೆ ಪರ್ಟಿಕ್ಯುಲರಾಗಿ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ, ಹಾಗಲಕಾಯಿನ ಲಾಸ್ಟ್ ವಿಡಿಯೋ ಯಾರಾದರೂ ನೋಡೋದು ಮಿಸ್ ಮಾಡಿದರೆ ಅವ್ರು ನೋಡಿ ಅಂತ ಈ ವಿಡಿಯೋಲ್ಲೂ ನಾನು ಆ್ಯಡ್ ಮಾಡಿದ್ದೀನಿ ರೆಸಿಪಿನ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಗೊತ್ತಾ. ಯಾರೆಲ್ಲ ಹಾಗಲಕಾಯಿ ತಿಂದೇ ಇರೋರು ಅಂಥವ್ರು ಇಷ್ಟಪಟ್ಟು ತಿಂತಾರೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ. ಇದನ್ನು ಏನು ಮಾಡ್ಕೊಂಡಿದ್ದೀನಿ ಅಂದರೆ, ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಹಾಗಲಕಾಯಿ. ಸೊ ಅದಕ್ಕೆ ನಾನಿಲ್ಲಿ ಉಪ್ಪು, ಅರಿಶಿನ, ಖಾರ, 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು. ಸೊ ಇವೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ, ಈ ಥರ ವಡೆಗಳು ಹಾಕ್ತೀವಲ್ಲ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಈಗ ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಅದೇ ಹಾಗಲಕಾಯಿ ಫ್ರೈನ ಮತ್ತೆ ಮಾಡ್ಕೊಂಡಿದ್ದೆ, ಮನೇಲಿ ಎಲ್ಲರಿಗೂ ಮಾಡಿದ್ದೆ. ಸೊ ಅದನ್ನೇ ನಾನು ಕ್ಲಿಪ್ಪಿಂಗ್ಸ ಮತ್ತೆ ಇನ್ನೊಂದ್ಸಲ ತೆಗೆದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾರಾದರೂ ಆ ವಿಡಿಯೋ ಅಲ್ಲಿ ನೋಡೋದು ಮಿಸ್ ಆಗಿದ್ದರೆ ಇದರಲ್ಲಿ ನೋಡಲಿ ಅಂತೇಳ್ಬಿಟ್ಟು ಅದನ್ನು ಇನ್ಕ್ಲೂಡ್ ಮಾಡಿದ್ದೀನಿ.
ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ಏನೇನು ತೊಗೊಂಡಿದ್ದೆ ಅಂತಂದರೆ ಕ್ಯಾಬೇಜ್ ಹಾಗೆ ಹೆಸರು ಕಾಳು ಫ್ರೈಯಿಂದ ಪಲ್ಯ, ಪ್ರೋಟೀನ್ ಇದೆ ಆ್ಯಂಡ್ ಫೈಬರು ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೊಪ್ಪಿನ ಸಾರು ಮಾಡಿದೆ. ಅದನ್ನು ನಿಮಗೆ ರೆಸಿಪಿ ಏನೂ ತೋರ್ಸೋಕೆ ಹೋಗಿಲ್ಲ. ಸೊಪ್ಪು ಸಾರು ಮಾಡಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಎಷ್ಟಾಗುತ್ತೋ ಅಷ್ಟು ಸೊಪ್ಪನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಬರೀ ಒಂದು ಕಟ್ ಪಾಲಕ್, ಒಂದು ಕಟ್ ಮೆಂತೆ ಅಷ್ಟೇ ಹಾಕ್ತಿರ್ತಾರೆ. ಸೊ ನಾನೇನು ಮಾಡ್ತೀನಿ ಅಂದರೆ ಯೂಶ್ವಲಿ ಒಂದು 3 ಕಟ್ಟಷ್ಟು ಪಾಲಕ್ ಸೊಪ್ಪು, ಒಂದು 2 ಕಟ್ಟಷ್ಟು ಮೆಂತ್ಯ ಸೊಪ್ಪು. ಸೊ ಈ ಥರ ನಾನು ಸೊಪ್ಪುಗಳನ್ನ ಜಾಸ್ತಿ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡ್ಬಿಟ್ಟು ನಾನು ಈ ಸೊಪ್ಪಿನ ಸಾರನ್ನ ಮಾಡ್ಕೊಳ್ತೀನಿ. ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಒಂದು ಅರ್ಧ ಕಪ್ಪಷ್ಟು ಸೊಪ್ಪಿನ ಸಾರು, ಒಂದು ಜೋಳದ ರೊಟ್ಟಿ, 2 ಥರದ ಪಲ್ಯ, ಒಂದು ಹಾಗಲಕಾಯಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದು, ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ. ಸೊ ಇದಿಷ್ಟು ನಂದು ಬ್ಯಾಲೆನ್ಸ್ಡ್ ಮೀಲು, ತುಂಬ ಹೆಲ್ದಿ ಪ್ಲೇಟ್ ಇದು. ಎಲ್ಲರೂ ಮಧ್ಯಾಹ್ನ ಊಟನ ಮುಗಿಸ್ಕೊಂಡು ಈವ್ನಿಂಗು ನಾರ್ಮಲಾಗಿ ಆರಾಧ್ಯ ಇದ್ರೇ ಕೇಳ್ತಾಳೆ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಮಾಡು ಅಂತ. ಸೊ ಮನೇಲಿ ಎಲ್ಲರೂ ಇದ್ದಾಗ ಏನಾದರೂ ಸ್ಪೆಷಲಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಹೇಗೋ ಏರ್ ಫ್ರೈಯರು ಇತ್ತಲ್ಲ, ಸೊ ಅದರಲ್ಲಿ ಹೊಸದಾಗಿ ಟ್ರೈ ಮಾಡಿದ್ದೀನಿ, ಬ್ರೆಡ್ ಪಿಜ್ಜಾ. ಸೊ ಬ್ರೆಡ್ ಪಿಜ್ಜಾನ ಮಾಡ್ಕೊಂಡಿದ್ದೀವಿ, ಅದನ್ನು ರೆಸಿಪಿನ ಶೇರ್ ಮಾಡಿದ್ದೀನಿ. ಬಟ್ ಇದೇನು ಗೊತ್ತಾ, ಚೀಸೆಲ್ಲ ಹಾಕಿರ್ತೀವಲ್ಲ, ಸೊ ನೀವು ಚೀಟ್ ಮೀಲ್ಸ್ ಮಾಡ್ಕೋಬೇಕಾದ್ರೆ ಇದನ್ನು ತಗೊಳ್ಳಿ. ಸೊ ವೆಯ್ಟ್ ಲಾಸಲ್ಲಿ ಅಂತಂದರೆ ವೈಟ್ ಬ್ರೆಡ್ ಬದಲು ನೀವು ಬ್ರೌನ್ ಬ್ರೆಡ್ ಅಥವಾ ಮಲ್ಟಿಗ್ರೇನ್ ಬ್ರೆಡ್ನ ತಗೊಳ್ಳಿ. ಇದಕ್ಕೇನೇನೆಲ್ಲ ಬೇಕಾಗತ್ತೆ ಅಂತಂದರೆ ಚೀಸ್ ಬೇಕಾಗತ್ತೆ. ನಾನಿಲ್ಲಿ ಮೋಜ್ರೆಲ್ಲ ಚೀಸ್ನ ತರಿಸಿದ್ದೆ ಆ್ಯಂಡ್ ನೆಕ್ಸ್ಟ್ ಪಿಜ್ಜಾ ಸಾಸ್ ಅಂತೇಳಿ ಸಿಗುತ್ತೆ. ಸೊ ಇದು ಈ ಥರದ್ದೆಲ್ಲ ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಮನೇಲಿ ಯಾವಾಗಾದರೂ ಒಂದ್ಸರಿ ಮಕ್ಕಳಿಗೆ ಮಾಡಿಕೊಡ್ಬೇಕು ಅಂತಂದರೆ ಈ ಥರ ಎಲ್ಲ ಒಂದ್ಸರಿ ತರಿಸಿಟ್ಕೊಂಡ್ರೆ ಯಾವಾಗಾದರೂ ಅವ್ರು ಕೇಳಿದಾಗ ಮಾಡಿಕೊಡ್ಬೋದು. ಹೊರಗಡೆಯಿಂದ ತರಿಸ್ಕೊಡೋ ಬದಲು ಮನೆಯಲ್ಲೇ ನಾವು ಸ್ವಲ್ಪ ಹೆಲ್ದಿ ವೇಯಲ್ಲಿ ಮಾಡಿಕೊಡ್ಬೋದು. ಆ್ಯಂಡ್ ಅಮೂಲ್ ಚೀಸನ್ನು ತೊಗೊಂಡಿದ್ದೀನಿ, ಚೀಸ್ ಸ್ಪ್ರೆಡ್ಡು. ಇದು ಬಂದುಬಿಟ್ಟು ಆಪ್ಷನಲು, ಬೇಡ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಸ್ವೀಟ್ ಕಾರ್ನ್ಸ್ನ ತೊಗೊಂಡಿದ್ದೀನಿ. ಸೊ ಇವೆಲ್ಲನೂ ತೊಗೊಂಡ್ಬಿಟ್ಟು ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು ಬ್ರೆಡ್ ಸ್ಲೈಸ್ನ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಚೀಸ್ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ನಿಮ್ಮ ಹತ್ರ ಇದಿಲ್ಲ ಅಂದರೆ ಸ್ಕಿಪ್ ಮಾಡಿ. ಸೊ ಈಗ ನಮಗೆ ಪಿಜ್ಜಾ ಸಾಸ್ ಅಂತ ಏನು ಸಿಗುತ್ತಲ್ಲ, ಸೊ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ. ಈ ಪಿಜ್ಜಾ ಸಾಸ್ ಇರಲಿಲ್ಲ ಅಂತಂದರೆ ನಾರ್ಮಲ್ ಟೊಮೆಟೊ ಸಾಸು, ಚಿಲ್ಲಿ ಸಾಸ್ ಇರುತ್ತೆ ನೋಡಿ, ಆ ಥರದ್ದನ್ನು ನೀವು ಯೂಸ್ ಮಾಡ್ಕೋಬೋದು. ಸ್ಪ್ರೆಡ್ ಮಾಡಿಕೊಂಡು ಈಗ ಇದಕ್ಕೆ ನಿಮಗೆ ಇಷ್ಟ ಆಗೋಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿ. ನನ್ನ ಮನೆಯಲ್ಲಿ ಕ್ಯಾಪ್ಸಿಕಮು, ಆನಿಯನು ಎಲ್ಲ ಹಾಕ್ತೀನಿ ಅಂತಂದರೆ ಬೇಡ ಅಂತಂದರು. ಸೊ ಹಾಗಾಗಿನೇ ಬರೀ ಸ್ವೀಟ್ ಕಾರ್ನ್ಸ್ ಅಷ್ಟೇ ಹಾಕಿಬಿಟ್ಟು ಮೇಲೆಲ್ಲ ಚೆನ್ನಾಗಿ, ಜಾಸ್ತಿ ಚೀಸ್ ಬೇಕು ಅಂದರೆ ಚೀಸ್ನೆಲ್ಲ ತುರಿದಿಟ್ಕೊಂಡು ಇದ್ರ ಮೇಲೆ ಹಾಕ್ಕೋಬೋದು. ಇಲ್ಲ ತುರಿದಿಟ್ಕೊಂಡಿರುವಂಥ ಚೀಸೇ ನಮಗೆ ರೆಡಿಯಾಗಿ ಸಿಗುತ್ತೆ, ಶ್ರೆಡ್ಡೆಡ್ ಚೀಸ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ತೊಗೊಂಡು ಬಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೀಸ್ನ ಮೇಲೆ ಹಾಕ್ಕೊಂಡ್ಬಿಟ್ಟು ಇದನ್ನು ಏರ್ ಫ್ರೈಯರಲ್ಲಿ ನಾವು ಕುಕ್ ಮಾಡ್ಕೊಳ್ಳೋದು. ಏರ್ ಫ್ರೈಯರ್ ಇಲ್ಲ ಅಂದರೂ ಪರವಾಗಿಲ್ಲ, ಈ ಥರ ರೆಡಿ ಮಾಡಿಕೊಂಡು ನೀವು ಒಂದು ಪ್ಯಾನಲ್ಲಿ ಕೆಳಗಡೆ ಸ್ವಲ್ಪ ಬಟರ್ನ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಇಟ್ಬಿಡಿ ಇದನ್ನು. ಅಥವಾ ಸ್ಯಾಂಡ್ವಿಚ್ ಮೇಕರ್ ಇದ್ರೂ ಅದರಲ್ಲೂ ಮಾಡ್ಕೋಬೋದು. ಇಲ್ಲ ಆ ಥರದ್ದು ಏನೂ ಇಲ್ಲ ಅಂತಂದರೆ ನಾರ್ಮಲ್ ಪ್ಯಾನಲ್ಲೇ ಇದನ್ನು ಇಟ್ಬಿಟ್ಟು ಒಂದು 4ರಿಂದ 5 ನಿಮಿಷ ಲೋ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಹೀಟ್ ಮಾಡಿದ್ರೆ ಮೇಲ್ಗಡೆ ಇರುವಂಥ ಚೀಸ್ ಎಲ್ಲ ಮೆಲ್ಟಾಗಿ ನಮಗೆ ಬ್ರೆಡ್ ಪಿಜ್ಜಾ ರೆಡಿ ಆಗುತ್ತೆ. ಹೇಳಿದ್ನಲ್ಲ, ವೆಯ್ಟ್ ಲಾಸಲ್ಲಿರೋರು ಮತ್ತು ಹೆಲ್ದಿಯಾಗಿ ತಿನ್ನಬೇಕು ಅಂದ್ಕೊಂಡವರು ವೈಟ್ ಬ್ರೆಡ್ ಬದಲು ನೀವು ಮಲ್ಟಿಗ್ರೇನ್ ಬ್ರೆಡ್ ಅಥವಾ ಬ್ರೌನ್ ಬ್ರೆಡ್ನ ಯೂಸ್ ಮಾಡಿ ಆ್ಯಂಡ್ ಚೀಸ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡಿ. ಚೀಟ್ ಮೀಲ್ಸಲ್ಲಿ ಅಥವಾ ಯಾವಾಗಾದರೂ ಒಂದು ಸಲ 10 ಡೇಸು 15 ಡೇಸ್ಗೆ ಒಂದು ಸಲ ಒಂದು ಪೀಸ್ನ ತೊಗೊಂಡ್ರೆ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಸೊ ನಾನು ತೋರಿಸಿದ್ನಲ್ಲ ಅದೇ ಥರ ಎಲ್ಲ ಬ್ರೆಡ್ ಸ್ಲೈಸಸ್ಸು ಮಾಡ್ಕೊಂಡ್ಬಿಟ್ಟು ಒಂದೇ ಸಲ ನಾನು ಏರ್ ಫ್ರೈಯರಲ್ಲಿ ಒಂದು 12 ಪೀಸಸ್ ಈ ಥರ ನಮಗೆ ಅದಕ್ಕೆ ಇಡೋ ಅಂಥ ಎಲ್ಲ ಆ್ಯಸಸರೀಸು ಕೊಟ್ಟಿರ್ತಾರೆ. ನಾನು ತೋರಿಸಿದ್ನಲ್ಲ ಅನ್ಬಾಕ್ಸಿಂಗ್ ಮಾಡೋ ಟೈಮಲ್ಲೇ. ಸೊ ಆ ಥರದ್ದು ಎಲ್ಲ ಟ್ರೇ ಒಳಗೆ ನಾನು ಒಂದು ಟ್ರೇ ಒಳಗೆ 4 ಪೀಸ್ ಇಟ್ಬಿಟ್ಟು, ತುಂಬ ಜನ ಇದ್ರಲ್ಲ ಹಂಗಾಗಿ 12 ಪೀಸ್ನ ಇಟ್ಬಿಟ್ಟು ಒಂದು 3 to 4 ಮಿನಿಟ್ಸ್ ಇದನ್ನು ಏರ್ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು. ನಿಮಗೆ ಆವಾಗಲೇ ಗೊತ್ತಾಗ್ಬಿಡುತ್ತೆ. ನಾನು ತೋರಿಸ್ತೀನಿ ನೋಡಿ, ಮೇಲ್ಗಡೆ ಎಲ್ಲ ಚೀಸ್ ಸ್ವಲ್ಪ ಚೆನ್ನಾಗಿ ಕುಕ್ ಆಗಿಬಿಟ್ಟು ಮೆಲ್ಟ್ ಆಗಿರುತ್ತೆ. ಸೊ ಆವಾಗ ಅದು ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ಇದರಲ್ಲಿ ಇನ್ನೂ ಬೇಕಿದ್ದರೆ ಆನಿಯನ್ಸು ಮತ್ತು ನಮ್ಗೆ ಯಾವುದೇ ಥರದ್ದು ಮಶ್ರೂಮ್ಸ್ ಆಗಿರ್ಬೋದು, ಪನ್ನೀರ್ ಅಥವಾ ನಾನ್ ವೆಜ್ ತಿನ್ನೋರಾಗಿದ್ದರೆ ಚಿಕನ್ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಅದನ್ನು ಬೇಯಿಸ್ಕೊಂಡ್ಬಿಟ್ಟು ಅಥವಾ ಸ್ವಲ್ಪ ಶಾಲೋ ಫ್ರೈ ಮಾಡಿಕೊಂಡು ಈ ಥರದ್ರ ಮೇಲೆ ಹಾಕ್ಕೊಂಡ್ಬಿಟ್ಟು ತಿನ್ಬೋದು. ಅದೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಯಾರಿಗಾದರೂ ಟ್ರೈ ಮಾಡಬೇಕು ಅಂತಂದರೆ ಒಂದ್ಸಲ ಟ್ರೈ ಮಾಡಿ. ಸೊ ರೆಡಿ ಆದಮೇಲೆ ಬ್ರೆಡ್ ಪಿಜ್ಜಾ ಈ ಥರ ಆಗಿರುತ್ತೆ ನೋಡಿ, ಎಷ್ಟು ಎಮ್ಮಿ ಆಗಿದೆ ನೋಡೋದಕ್ಕೆ. ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಂತಂದರು. ಇದೇ ಹೊರಗಡೆ ಹೋಗಿ ನಾವು ತಿಂದರೆ ಎಷ್ಟೊಂದು ಕಾಸ್ಟ್ಲಿ ಅನಿಸುತ್ತೆ. ಅದೇ ಮನೇಲಿ ಮಾಡ್ಕೊಂಡು ತಿಂದಾಗ ಖುಷಿನೂ ಆಗುತ್ತೆ.
ಏನೋ ಮನೇಲಿ ನಾವು ಟ್ರೈ ಮಾಡಿದ್ದೀವಿ ಅಂತೇಳಿ ಚೆನ್ನಾಗೂ ಅನಿಸುತ್ತೆ. ಆರಾಧ್ಯ ಎಲ್ಲರಿಗೂ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ಲು. ಹೇಗಿದೆ, ಹಿಂಗೆ ಚೆನ್ನಾಗಿದೆನಾ ಅಮ್ಮ ಮಾಡಿರೋದು, ಹಂಗಿದೆನಾ ಹಿಂಗಿದೆನಾ ಅಂತೇಳಿ ರಿವ್ಯೂಸ್ ಕೊಡ್ತಾ ಇದ್ಲು ಅವಳು. ಈ ಥರ ಇತ್ತು ನೋಡಿ. ಆ್ಯಂಡ್ ನಾನು ತೊಗೊಂಡಿದ್ದು 1 ಪೀಸಷ್ಟು ಈ ಬ್ರೆಡ್ ಪಿಜ್ಜಾನ ತೊಗೊಂಡಿದ್ದೀನಿ. ಸೊ ಇದೇ ನನ್ನ ಡಿನ್ನರ್, ಮತ್ತು ನಾನು ಡಿನ್ನರ್ನ ಏನು ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಯಾಕಂದರೆ ವೆಯ್ಟ್ ಲಾಸ್ ಮಾಡ್ತಿರೋದ್ರಿಂದ ಈ ಥರದನ್ನೆಲ್ಲ ತೊಗೊಂಡಾಗ ನಾವು ಸ್ಕಿಪ್ ಮಾಡಬೇಕು ಡಿನ್ನರ್ನ. ಸೊ ಆವಾಗ ಮಾತ್ರ ನಮಗೆ ಎಕ್ಸ್ಟ್ರಾ ಕ್ಯಾಲರೀಸ್ನ ತೊಗೊಳ್ಳಾರ್ದಂಗೆ ಇರ್ತೀವಿ. ಸೊ ಹಾಗಿದ್ದರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದರೆ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.